ಸ್ವಾಮಿ ಇದು ನೋಡಿ ಕಂದ ಇಲ್ಲಿ. ಸ್ವಾಮಿ ಇಲ್ಲಿ ನೋಡಿ, ನಮ್ಮ ಮೊಮ್ಮಗನು ಎಷ್ಟು ಮುದ್ದಾಗಿರುವನಲ್ಲವೇ? ಅಷ್ಟೇ ಅಲ್ಲ ಸ್ವಾಮಿ, ಇವನಿಂದ ನಮ್ಮ ವಂಶವು ಉದ್ಧಾರವಾಗುವುದೆಂದು ನಾರದ ಮಹಾತ್ಮರು ಹೇಳಿರುವರಂತೆ. ನಿಜ ದೇವಿ, ನಿಜ. ಸೂರ್ಯ ಚಂದ್ರ ಇರುವ ತನಕ ಜಗತ್ತೇ ಬೆಳಗುವಂತಹ ಮಹಾಪುರುಷನಾಗುತ್ತಾನೆ ಈ ನಮ್ಮ ಪ್ರಹ್ಲಾದ. ಎಷ್ಟೇ ಆಗಲಿ ನಮ್ಮ ಮಗನಲ್ಲವೇ, ತಂದೆಯಂತೆಯೇ ಮಗ. ತಂದೆಯ ಸ್ಥಾನದಲ್ಲಿರುವವರೆಲ್ಲರೂ ಹಾಗೆಯೇ, ಜರುಗುವುದೆಲ್ಲರೂ ಅವರವರ ಪುಣ್ಯ ವಿಶೇಷಣದಂತೆ. ಓ, ಅದು ನಿಜವೇ. ನಿಮ್ಮ ಹಾಗೆ ನಾನಾಗಿದ್ದಿದ್ದರೆ ಮೂಗು ಹಿಡಿದು ಕುಳಿತುಕೊಳ್ಳಬೇಕಾಗುತ್ತಿತ್ತು. ಏನೋ ನಮ್ಮ ಪೂರ್ವ ಪುಣ್ಯ ವಿಶೇಷ. ಸಾರ್ವಭೌಮನಾಗಿ ಲೋಕಗಳನ್ನು ತನ್ನ ಹಂಕೆಯಲ್ಲಿಟ್ಟುಕೊಂಡು ಅಭಿನವ ಪರಮೇಶ್ವರನಂತೆ ಕಂಗೊಳಿಸುತ್ತಿದ್ದೇನೆ. ಅಭಿನವ ಪರಮೇಶ್ವರ ಅವರು ಹಾಗೆ ಮೂಗು ಹಿಡಿದು ಕುಳಿತಿದ್ದರಿಂದಲೇ ನಿನ್ನಂಥ ಪರಾಕ್ರಮಶಾಲಿ ಹುಟ್ಟಿದ್ದು. ಇರಬಹುದು ಅಮ್ಮ. ತಂದೆ, ನೀವೇಕೆ ಈ ಗುಡಿಸಲಲ್ಲಿ ವಾಸವಾಗಿರಬೇಕು? ನಮ್ಮ ಅರಮನೆಗೆ ಬಂದು ಈ ಕುಮಾರ ವೈಭವನ ಕಣ್ಣಾರೆ ನೋಡಿ ಆನಂದ ಪಡಬಾರದೇಕೆ? ಕಣ್ಣಾರೆ ಕಾಣುವುದಕ್ಕಿಂತ ಕಿವಿಯಾರೆ ಕೇಳುವುದೇ ಹೆಚ್ಚು ಸಂತೋಷ, ಹೆಚ್ಚು ತೃಪ್ತಿ. ಅಲ್ಪ ಸಂತೋಷಿಗಳು ಅಲ್ಪ ತೃಪ್ತರು. ಏನಂತೆ? ನಿನಗಲ್ಲಮ್ಮ ಹೇಳಿದ್ದು. ಏನಾದರೂ ನಾನು ನಿಮ್ಮ ಪತಿ ವಿಚಾರದಲ್ಲಿ ಹೇಳಿದರೆ ನಿನಗದೆಷ್ಟು ಸ್ವಾಭಿಮಾನ ಬರುವುದಿಲ್ಲವೇ? ಇರಲಿ. ಎಷ್ಟೇ ಆಗಲಿ ನಿಮ್ಮ ಪತಿ ದೇವರು ದೇವತಾ ಪಕ್ಷಪಾತಿಗಳಲ್ಲವೇ? ಅದಕ್ಕಾಗಿ ಆಗಂದೆ. ಕಣ್ಣುಗಳೆರಡಿದ್ದರೂ ನೋಡುವ ನೋಟ ಒಂದೇ, ಮಕ್ಕಳೆಷ್ಟಿದ್ದರೂ ಎತ್ತವರ ಪ್ರೀತಿ ಒಂದೇ. ಈ ಸೃಷ್ಟಿ ಪರಮಾತ್ಮ ನಡೆಸುತ್ತಿರುವ ನಾಟಕ. ಈ ಜಗತ್ ಸಂಸಾರವೆಂಬ ನಾಟಕದಲ್ಲಿ ಭರತಕ ಪಾತ್ರಧಾರಿಗಳನ್ನು ವೀಕ್ಷಿಸುವ ಪ್ರೇಕ್ಷಕರು ನಾವು. ನಿಮ್ಮ ನಾಟಕದಲ್ಲಿ ನಮ್ಮ ಪಾತ್ರಾಭಿನಯ ಹೇಗಿದೆ? ಬಹಳ ಚೆನ್ನಾಗಿದೆ. ನಿಮ್ಮ ದೇವತೆಗಳ ಪಾತ್ರ ಅದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಪಾತ್ರಧಾರಿಗಳು ನಾವು, ಪ್ರೇಕ್ಷಕರು ವೀಕ್ಷಕರು ನೀವು. ಈಗ ನೀವು ನಮ್ಮ ಜೊತೆ ನಮ್ಮ ಅರಮನೆಗೆ ಬಂದರೆ ನಿಮ್ಮ ದೇವತೆಗಳ ಪಾತ್ರಗಳನ್ನು ಚೆನ್ನಾಗಿ ವೀಕ್ಷಿಸಬಹುದು. ಆಗಲಿ ಹಿರಣ್ಯ, ಅವನ ಪ್ರೇರಣೆಯಾದಾಗ ಬಂದೇ ಬರುತ್ತೇವೆ. ಬನ್ನಿ, ಅಗತ್ಯವಾಗಿ ಬನ್ನಿ. ನಾವು ನಿಮಗಾಗಿ ಕಾದಿರುತ್ತೇವೆ. ಕೈಯದು ನಡೆ. ಅಮ್ಮ, ಬರುತ್ತೇವೆ. ಸ್ವಾಮಿ, ಅವನ ರೀತಿ ನೀತಿ ಬದಲಾಗಿದೆಯಲ್ಲ, ವ್ಯತ್ಯಾಸವಾಗಿರುವುದು ಸ್ವಾಮಿ. ಹುಟ್ಟಿದ ಮಕ್ಕಳು ಹಾಗೆ ಇರಲು ಸಾಧ್ಯವೇ? ಬೆಳೆಯುತ್ತದೆ. ಬೆಳೆದ ಹಾಗೆ ಶಕ್ತಿ ಬರುತ್ತದೆ. ಶಕ್ತಿ ಬಂದ ಹಾಗೆ ಮಾತು, ನಡತೆ, ವರ್ತನೆ ಎಲ್ಲವೂ ಬದಲಾಗುತ್ತದೆ. ಹಾಗಾದರೆ ಮುಂದಿನ ಪರಿಣಾಮ? ನಿನಗಿನ್ನೂ ಮಗನ ಮೇಲಿನ ಮಮಕಾರ ಹೋಗಲಿಲ್ಲವೇ? ಅದರ ಚಿಂತೆಯನ್ನು ಮರೆತು ಭಗವಂತನಲ್ಲಿ ಮನಸ್ಸಿಡು. ಶಾಂತಿಯು ಲಭಿಸುವುದು.